ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಒಂದು 30 ಮಿನಿಟ್ಸಲ್ಲಿ ಒಂದು ಸಿಹಿ ಊಟದ ರೆಸಿಪಿಯೊಂದಿಗೆ ಬಂದಿದ್ದೇನೆ. ನಾನಿಲ್ಲಿ ಪ್ಲ್ಯಾನ್ ಮಾಡಿಕೊಂಡ್ರೆ ಕರೆಕ್ಟಾಗಿ 30 ನಿಮಿಷದಲ್ಲಿ ಮಾಡ್ಬೋದು. ಇಲ್ಲಿ ಮೊದಲಿಗೆ ಸಾಂಬಾರಿಗೆ ನಾನಿಲ್ಲಿ ಸ್ವಲ್ಪ ತೊಗರಿಬೇಳೆನ ಒಂದು 10 ನಿಮಿಷ ನೆನೆಸಿ ಕುಕ್ಕರಲ್ಲಿ ನಾನು ಕೂಗಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ, ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ ನಾನಿಲ್ಲಿ ಒಂದು 3 ವಿಷಲನ್ನ ಕೂಗಿಸ್ಕೊಳ್ತಾ ಇದ್ದೀನಿ. ಇನ್ನು ಅದು ಹಾರೋಗ್ಬಿಟ್ಟು ಈ ಕಡೆ ಇಲ್ಲಿ ಪಾಯಸಕ್ಕೆ ನಾನಿಲ್ಲಿ ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ. ಪಾಯಸಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಶಾವಿಗೆ ಪಾಯಸಕ್ಕೆ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಕಿ ನಂತರ ಅದಕ್ಕೆ ನಾನಿಲ್ಲಿ ತೊಗೊಂಡಿರೋಂಥ ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ಗೋಡಂಬಿ ಮತ್ತು ಬಾದಾಮಿ. ಮೊದಲಿಗೆ ನಾನು ಗೋಡಂಬಿನ ಹುರ್ಕೊಂಡು ಸ್ವಲ್ಪ ಅದು ಆದಮೇಲೆ ನಾನು ದ್ರಾಕ್ಷಿನ ಸೇರಿಸ್ಕೊಳ್ತೀನಿ. ಈಗ ಹುರ್ಕೊಳ್ತಾ ಇದ್ದೀನಿ. ಇದು ಆಗಿದೆ, ಸ್ವಲ್ಪ ಆಗಿದೆ. ಇದು ಆದಮೇಲೆ ನಾನು ಸೇರಿಸ್ತೀನಿ, ಯಾಕೆಂದರೆ ಅವು ಎರಡು ಒಟ್ಟಿಗೆ ಸೇರಿಸಿದ್ರೆ ಅದು ದ್ರಾಕ್ಷಿ ಬೇಗ ಆಗಿಬಿಡುತ್ತೆ, ಗೋಡಂಬಿ ಆಗಲ್ಲ. ಹಾಗಾಗಿ ಆಗಿರೋಂಥ ಡ್ರೈ ಫ್ರೂಟ್ಸ್ನ ತೆಗಿತಾ ಇದ್ದೀನಿ. ಯಾರಾದರೂ ಅರ್ಜೆಂಟ್ ಯಾರಾದರೂ ಮನೆಗೆ ಬರ್ತೀನಿ ಅಂತ, ಗೆಸ್ಟ್ ಬರ್ತೀನಿ ಅಂತ ಅಂದಾಗ ಈ ರೀತಿ ಪ್ಲ್ಯಾನ್ ಮಾಡಿಕೊಂಡ್ರೆ ಬೇಗ ಪಟ ಅಂತ ಮಾಡಬಹುದು. ಇಲ್ಲಿ ನಾನಿಲ್ಲಿ ರೋಸ್ಟೆಡ್ ಶಾವಿಗೆನೇ ತೊಗೊಂಡಿದ್ದೀನಿ. ಆದ್ರೂ ಅದೇ ತುಪ್ಪ ಇತ್ತಲ್ವ, ಅದರಲ್ಲೇ ಒಂದು 2 ನಿಮಿಷ ಹಾಗೆ ಮತ್ತೆ ಹುರ್ಕೊಂಡು ನಾನಿಲ್ಲಿ ಅದೇ ಬೌಲಲ್ಲಿ, ಯಾವ ಬೌಲಲ್ಲಿ ತೊಗೊಂಡಿದ್ದೆ ನಾನು ಅದೇ ಬೌಲಲ್ಲಿ ನಾನು 2 ಲೋಟ ನೀರು ಹಾಕಿ ನಾನು ಶಾವಿಗೆನ ಬೇಯಿಸ್ಕೊಳ್ತಾ ಇದ್ದೀನಿ. ನಾನು ಪೂರ್ತಿ ಹಾಲು ಹಾಕ್ತಿಲ್ಲ. ಪೂರ್ತಿ ಹಾಲಲ್ಲೇ ಮಾಡಿದ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ ಸ್ವಲ್ಪ ಹೊತ್ತು ಆದಮೇಲೆ. ಹಾಗಾಗಿ ನೀರು ಹಾಕ್ತಾಯಿದ್ದೀನಿ. ಈ ಕಡೆ ಹಾಲನ್ನು ಸಹ ನಾನು ಕಾಯೋಕ್ಕಿಟ್ಟಿದ್ದೆ. ನಾನು ಕಾಯಿಸಿ ಆರಿಸಿ ಹಾಲು ಹಾಕ್ತಾಯಿದ್ದೀನಿ. ಈಗ ನಾನಿಲ್ಲಿ ಅಳತೆ ಎಷ್ಟಪ್ಪ ಅಂದರೆ ಅದೇ ಬೌಲಲ್ಲಿ 2 ಲೋಟ ನೀರು, ಅಲ್ಲಿ 3.5 ಲೋಟ ಹಾಲು, ಅಂದರೆ ಅರ್ಧ ಲೀಟ್ರ್ ಹಾಲು ಹಾಕಿದ್ದೀನಿ. ನಂತರ ನೋಡಿ ಈ ಹದ ಬರಬೇಕು. ಮತ್ತು ಇಲ್ಲಿ ನಾನು ಸ್ವಲ್ಪ ಏಲಕ್ಕಿನೂ ಸೇರಿಸಿದ್ದೀನಿ. ಆ ಹದ ಬರಬೇಕು. ಸಕ್ಕರೆ ಮೊದಲೇ ಹಾಕಬಾರ್ದು. ಶಾವಿಗೆ ಪೂರ್ತಿ ಬೆಂದಿರಬೇಕು, ಆವಾಗ ಹಾಕಿದ್ರೇ ಅದು ಶಾವಿಗೆ ಬೇಯೋದು. ಇಲ್ಲಾಂದರೆ ಮೊದಲೇ ಸಕ್ಕರೆ ಹಾಕಿದ್ರೆ ಶಾವಿಗೆ ಬೇಯಲ್ಲ. ನಂತರ ನಾನಿಲ್ಲಿ ಅದೇ ಬೌಲಲ್ಲಿ ನಾನು ಒಂದು 3/4 ಬೌಲಷ್ಟು ಶಾವಿಗೆ ಯಾವ್ದು ತೊಗೊಂಡಿದ್ದೀನಿ ಅದೇ ಬೌಲಲ್ಲಿ 3/4 ಬೌಲಷ್ಟು ನಾನಿಲ್ಲಿ ಸಕ್ಕರೆನ ಹಾಕ್ತಾಯಿದ್ದೀನಿ. ಸಿಹಿ ಸಾಕಾಗುತ್ತೆ ಅಷ್ಟು. ನಂತರ ಇಲ್ಲಿ ಹುರಿದಿಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸು ಹಾಕಿ ಈಗ ಪಾಯಸ ರೆಡಿಯಾಗಿದೆ. ಈ ಕಡೆ ಬೇಯಿಸಿಟ್ಕೊಂಡಿದ್ವಲ್ಲ ತೊಗರಿಬೇಳೆ, ಅದನ್ನು ನಾನು ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆನ ಹಾಕ್ತಾಯಿದ್ದೀನಿ. ನಂತರ ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಆದಮೇಲೆ ನಾನಿಲ್ಲಿ ಬೆಳ್ಳುಳ್ಳಿನ ಮೊದಲು ಸ್ವಲ್ಪ ಈ ರೀತಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಇದಕ್ಕೆ ನಂತರ ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವನ್ನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲೇ ನಾನು ಇದೇ ಟೈಮಲ್ಲಿ ಅದೇ ಒಗ್ಗರಣೆನ ನಾನು ಮಜ್ಜಿಗೆಗೆ ಹಾಕ್ತಾಯಿದ್ದೀನಿ. ಅದೇ ಒಗ್ಗರಣೆ ಅದು ಹಾಕಿದ್ರೂ ಸಹ ಮಜ್ಜಿಗೆ ಚೆನ್ನಾಗಾಗುತ್ತೆ. ನಂತರ ಇಲ್ಲಿ 1 ಟೊಮೊಟೊನ ನಾನಿಲ್ಲಿ ಹೆಚ್ಕೊಂಡಿದ್ದೆ ಟೊಮೊಟೊನ ಒಗ್ಗರಣೆ ನಾನಿಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಹುಣಸೆ ರಸ ಎಷ್ಟು ಬೇಕಷ್ಟು ಹುಣಸೆಹಣ್ಣೆ ರಸನ ಹಾಕಿ ನಾನಿಲ್ಲಿ ಕುದಿಸ್ಕೊಳ್ತಾ ಇದ್ದೀನಿ. ಅದು ಕುದ್ದ ಮೇಲೆ ನಾನಿಲ್ಲಿ ಬ್ಲೆಂಡ್ ಮಾಡಿರೋ ಅಂತಹ ಇದನ್ನು ಹಾಕ್ತಾಯಿದ್ದೀನಿ, ತೊಗರಿಬೇಳೆ ಹಾಕ್ತಾಯಿದ್ದೀನಿ. ನಾನು ಇದೇ ಸಮಯದಲ್ಲಿ ನಾನು ಒಂದು ಬೌಲಲ್ಲಿ ರಸಂ ಪುಡಿನ ಕಲಿಸ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಕುದಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಕುದಿಬೇಕು. ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಿಮಗೆ ತಿಳಿ ಸಾರು ಯಾವ ರೀತಿ ಬೇಕು ಆ ರೀತಿ. ತೊಗರಿಬೇಳೆ ಹಾಕಿರೋದ್ರಿಂದ ಗಟ್ಟಿ ಬರುತ್ತೆ, ಆರಿದ ಮೇಲೆ ಗಟ್ಟಿ ಆಗುತ್ತೆ. ನಂತರ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಟ್ಟು ಸಾಂಬಾರು ರೆಡಿ ಆಯಿತು. ಇದೇ ಟೈಮಲ್ಲಿ ನಾನು ಲೈಟಾಗಿ ಹೆಸರುಬೇಳೆ ಕೋಸಂಬರಿಗೆ ಒಂದು ಒಗ್ಗರಣೆ ಕೊಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ, ಸಾಸಿವೆ, 1 ಹಸಿರು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ನಾನಿಲ್ಲಿ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ. ಅದು ಒಗ್ಗರಣೆ ಹಾರಕ್ಕೆ ಬಿಟ್ಬಿಟ್ಟು ಇಲ್ಲಿ ನಾನು ಅರ್ಧ ಗಂಟೆ ಮೊದಲಿಗೆ ನಾವು ಪ್ಲ್ಯಾನ್ ಮಾಡಿ ನಾವು ನೆನೆಸ್ಕೊಬೇಕು. ಫಸ್ಟ್ ಹೆಸರುಬೇಳೆ ನೆನೆಸೋದು, ಇವಾಗ ಬೇಸಿಗೆ ಇರೋದ್ರಿಂದ ಬೇಗ ನೆಂದು ಹೋಗ್ಬಿಡುತ್ತೆ ಹೆಸರುಬೇಳೆ. ನಂತರ ಇಲ್ಲಿ ಸ್ವಲ್ಪ ಸೌತೆಕಾಯಿನ ನಾನು ನೆನೆಸಿದ್ದೆ ಹೆಚ್ಚಿಟ್ಟು, ಅದನ್ನು ಉಪ್ಪು ಹಾಕಿ ನೆನೆಸಿದ್ದೆ. ರಸ ಹಿಂಡ್ಬಿಟ್ಟು ಹಾಕಬೇಕು, ಯಾಕೆಂದರೆ ನೀರು ಹೊಡಿಯಲ್ಲ ಈ ರೀತಿ ಮಾಡೋದ್ರಿಂದ. ಇದಕ್ಕೆ ಇನ್ನು ತುರಿದಿರೋಂಥ ಕ್ಯಾರೆಟು, ಒಂದು ಸ್ವಲ್ಪ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಮತ್ತು ನಿಂಬೆಹಣ್ಣು ಹಾಕಿರೋಂಥ ಒಗ್ಗರಣೆ ಹಾಕಿ ಕೊನೆಯಲ್ಲಿ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ನಂತರ ಇಲ್ಲಿ ಕಾಯಿ ತುರಿ ಬರ್ತಿದ್ದೆ ನಾನು, ಇವಾಗ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಾಯಿ ತುರಿ ಸೇರಿಸಿದ್ರೆ ಇಲ್ಲಿ ಕೋಸಂಬರಿ ಸಹ ರೆಡಿ ಆಯಿತು. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಕೋಸಂಬರಿ ರೆಡಿ ಆಯಿತು, ಸಾಂಬಾರು ಆಯಿತು, ಪಾಯಸನೂ ಆಯಿತು. ಇನ್ನು ಬೇಸಿಗೆ ಇರೋದ್ರಿಂದ ಬಜ್ಜಿ ಮಾಡಿಲ್ಲ, ಸಿಂಪಲ್ಲಾಗಿ ನಾನು ಹಪ್ಪಳ ಕರ್ಕೊಂಡೆ. ಯಾಕೆಂದರೆ ಬಜ್ಜಿ ಮಾಡಿದ್ರೆ ಊಟ ಹೋಗಲ್ಲ, ಊಟ ಎಲ್ಲ ಮಿಕ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಹಪ್ಪಳನೇ ಕರ್ಕೊಳ್ತಾ ಇದ್ದೀನಿ. ಈ ಊಟಕ್ಕೆ ಹಪ್ಪಳನೇ ಮ್ಯಾಚ್ ಆಗುತ್ತೆ. ಬಜ್ಜಿ ಬೇಕಾದರೆ ಮಾಡ್ಕೊಬಹುದು. ನಾನು ಇಲ್ಲಿ ಬೇಸಿಗೆ ಇರೋದ್ರಿಂದ ಬಜ್ಜಿ ಏನು ಮಾಡಲಿಲ್ಲ. ಈ ರೀತಿ ಪ್ಲ್ಯಾನ್ ಮಾಡಿಕೊಂಡ್ರೆ ಒಂದು ಸುಮಾರು ಅರ್ಧ ಗಂಟೆಯಲ್ಲೇ ಮುಗಿದ್ಬಿಡುತ್ತೆ. ನಾನು ಈ ರೀತಿ ಪ್ಲ್ಯಾನ್ ಮಾಡಿಕೊಂಡೆ ಮಾಡಿದ್ದು. ಯಾರಾದರೂ ಬರಬೇಕಂತ ಅಂದಾಗ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.